ಸಮಸ್ತ ನಾಗರಿಕ ಬಂಧುಗಳಿಗೆ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಶುಭಾಶಯಗಳು. ಪ್ರಜಾಪ್ರಭುತ್ವ ಬಲಪಡಿಸಲಿಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ನಮ್ಮ ರಾಷ್ಟ್ರೀಯ ಚುನಾವಣಾ ಆಯೋಗ ಭಾಳ ಸಕ್ರಿಯವಾಗಿ ಹಲವಾರು ಸುಧಾರಣೆಗಳನ್ನು ತಂದಿದ್ದಾರೆ. ಚುನಾವಣೆ ಪ್ರಕ್ರಿಯೆಗಳನ್ನು ಉತ್ತಮಗೊಳಿಸಿ ಪಾರದರ್ಶಕವಾಗಿ ಜನಪರವಾಗಿ ಒಂದು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಅವಿರತವಾಗಿ ರಾಷ್ಟ್ರೀಯ ಚುನಾವಣೆ ಆಯೋಗ ಮಾಡಿದ್ದೆ. ಇವತ್ತಿನ ನಮ್ಮ ಬಹಳ ವಿಶೇಷವಾಗಿರೋ ದಿನ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಇವತ್ತು ಅರ್ಥಪೂರ್ಣಕವಾಗಿ ನೀವು ಎಲ್ಲರೂ ಆಚರಣೆಯನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಈ ಒಂದು ರಾಷ್ಟ್ರೀಯ ಮತದಾರ ದಿನಾಚರಣೆಯ ಒಂದು ಸಕ್ರಿಯ ಭಾಗವಾಗಿರಬೇಕು. ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೊಳ್ಳಿ. ಯಾರು ಮಾಡ್ಕೊಂಡಿದ್ದೀರಾ ತಮ್ಮ ನೋಂದಾವಣೆ ಹೆಸರುಗಳು ಇದೆಯೋ ಇಲ್ಲವೋ ಅನ್ನೋಂಥದ್ದನ್ನ ಪರಿಶೀಲನೆ ಮಾಡಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮನೆಯಲ್ಲಿ ಯಾರ ಮತ ಬಿಟ್ಟೋಗಿರುತ್ತೋ ಅವರದ್ದು ಜೋಡಿಸುವಂಥ ಕೆಲಸವನ್ನು ಮಾಡಿ ಆಧಾರ್ ಸೀಡಿಂಗನ್ನು ಮಾಡಿ. ಆಧಾರ್ ಸೀಡಿಂಗ್ ಮಾಡೋ ಮೂಲಕ ಇನ್ನು ಪ್ಯೂರಿಫಿಕೇಷನ್ ಮಾಡಿದಂಥದ್ದಾಗುತ್ತೆ. ಹೆಚ್ಚು ಸ್ವಚ್ಛತೆ ನಮ್ಮ ಮತದಾರ ಪಟ್ಟಿಗೆ ತರುವಂಥದ್ದಾಗುತ್ತೆ. ನಿಮ್ಮ ಅಡ್ರೆಸ್ಗಳು ಬದಲಾವಣೆ ಆದಾಗ ಎಸ್ಸಲ್ಲಿ ಇನ್ನೊಂದು ನ್ಯೂನತೆ ಕೊರತೆ ಏನೇ ಇದ್ರೂ ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿ. ಮತ್ತು ಯಾರು ಪ್ರಥಮ ಮತದಾರರಾಗಿ ನೋಂದಾಯಿಸ್ಕೊಳ್ತಾ ಇದ್ದಾರೋ ಅವ್ರಿಗೆ ವಿಶೇಷವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತೊಮ್ಮೆ ನಮ್ಮ ಪ್ರಧಾನಿಯಾಗಬೇಕು ಅನ್ನೋಂಥ ತಮ್ಮೆಲ್ಲರ ಬಯಕೆ ಅದೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ನಾವು ಮತದಾರರಾಗಬೇಕು. ಹಾಗಾಗಿ ತಾವೆಲ್ಲ ಮೊದಲನೆಯ ಮತದಾರರಾಗ್ತಿರೋಂಥ ನೂತನ ಮತದಾರರು ಮೊದಲನೆಯಾಗಿ ಕೂಡಲೇ ತಾವೆಲ್ಲ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಏನೊಂದು ಅಭಿಯಾನವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಿರೋವಂಥದ್ದಾಗ್ತಿದೆ. ಈ ಅಭಿಯಾನ ಏನು ಅಂದರೆ ತಾವು ಮಿಸ್ ಕಾಲನ್ನು ಕೊಡಬೇಕು. ಈ ನಂಬರಿಗೆ ಮಿಸ್ ಕಾಲ್ ಕೊಡೋ ಮೂಲಕ 7820078200ಗೆ ಮಿಸ್ ಕಾಲನ್ನು ಕೊಟ್ಟು ಮೈ ಫಸ್ಟ್ ವೋಟ್ ಫಾರ್ ಮೋದಿ ಅನ್ನುವಂಥ ಅಭಿಯಾನಕ್ಕೆ ತಾವು ಚಾಲನೆಯನ್ನು ಕೊಡಬೇಕು, ಬೆಂಬಲವನ್ನು ಸೂಚಿಸಬೇಕು ಅಂತ ತಮ್ಮನ್ನೆಲ್ಲರನ್ನೂ ಸವಿನೀಯಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.